ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಡುವಂಥ ಹಾಗೆ ನವರಾತ್ರಿಯಲ್ಲಿ ದೇವಿಗೆ ವಿಶೇಷವಾಗಿ ನೈವೇದ್ಯ ಮಾಡುವಂಥ ಗೂಡ ಅನ್ನ ಅಥವಾ ಬೆಲ್ಲದ ಅನ್ನವನ್ನು ಮಾಡೋದಕ್ಕೆ ಮೊದಲಿಗೆ ಸಾಫ್ಟಾಗಿ ಒಂದು 2-3 ಕಪ್ ಆಗುವಷ್ಟು ಅಕ್ಕಿಯ ಅನ್ನವನ್ನು ಮಾಡಿಕೊಳ್ಬೇಕು. ಒಂದು ಪ್ಯಾನಲ್ಲಿ 3-4 ಅಚ್ಚಾಗುವಷ್ಟು ಬೆಲ್ಲವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳಿ. ಕರಗಿಸ್ಕೊಂಡಿರೋ ಬೆಲ್ಲದ ಪಾಕ ಹಾಗೆ ಅನ್ನವನ್ನು ಸರಿಯಾಗಿ ಹೊಂದಿಸ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ, ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಬೆಲ್ಲದ ಪಾಕವನ್ನು ಪೂರ್ತಿಯಾಗಿ ಹೀರ್ಕೊಳ್ಳೋವರೆಗೆ ಸರಿಯಾಗಿ ಕುದಿಸ್ಕೊಳ್ಳಿ. ಕಡೆಯದಾಗಿ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ಹಾಗೆ ಒಣದ್ರಾಕ್ಷಿಯನ್ನು ಹಾಕಿದ್ರೆ ಸಿಂಪಲ್ ಆದ ಹಾಗೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಸುಲಭವಾಗಿ ಮಾಡುವಂಥ ಗೂಡ ಅನ್ನ ಪಾಯಸ ಅಥವಾ ಬೆಲ್ಲದ ಅನ್ನ ನೈವೇದ್ಯಕ್ಕೆ ಸಿದ್ಧ. ಈ ನವರಾತ್ರಿ ಹಬ್ಬವನ್ನು ಸಿಂಪಲ್ ಆದ ಹಾಗೆ ಟೇಸ್ಟಿಯಾದಂಥ ಈ ಪ್ರಸಾದದ ಜೊತೆಗೆ ಸೆಲೆಬ್ರೇಟ್ ಮಾಡಿ ನೋಡಿ.